ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತುಂಬ ಸೀರೆಗಳು ಬಂದಿದೆ ನಮ್ಮ ಅಂಗಡಿಗೆ ಬಂದಿರೋ ಸೀರೆಗಳನ್ನ ಬೆಳಿಗ್ಗೆಯಿಂದಲೂ ವಿಡಿಯೋ ಮಾಡೋಣ ಅಂದರೆ ಜನ ತುಂಬ ಇದ್ದರು. ಬಹಳಷ್ಟು ಸೀರೆ ಬಂದಿದೆ, ಹೊಸ ಹೊಸ ಕಲರ್ಸ್ ಬಂದಿದೆ, ಹೊಸ ಡಿಸೈನ್ಸ್ ಕೂಡ ಬಂದಿದೆ. ಎಲ್ಲ ಸೀರೆನೂ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ದಿನ ಆಯಿತು, ಒಂದು ಹೆಚ್ಚು ಕಡಿಮೆ 7-8 ದಿನ ಆಯಿತು ನಮ್ಮ ವಿಡಿಯೋ ಬರದೆ ಆಗ್ತಾ ಇದ್ದಿಲ್ಲ. ಇಲ್ಲಿರೋ ಅಂಗಡಿಗೆ ನಮ್ಮ ಪ್ರೆಸರು ಅಷ್ಟೊಂದು ಇರೋದ್ರಿಂದನೇ ವಿಡಿಯೋ ಮಾಡೋಕ್ಕೆ ನಾವೇನೇ ತುಂಬ ತಡ ಮಾಡಿದ್ವಿ. ಒಂದೊಂದ್ಸರಿ ನಮ್ಗನ್ಸುತ್ತೆ ಭಾಳ ವ್ಯೂಸ್ ಬೇಡ, ಸ್ವಲ್ಪ ಕಡಿಮೆ ವ್ಯೂಸ್ ಬಂದು ಜನಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಭಾಳ ಜನ ಫೋನ್ ಮಾಡಿ ಎಷ್ಟೊಂದು ಅಭಿಮಾನದಿಂದ ನಮ್ಮ ಹತ್ರ ಸೀರೆ ತೊಗೋಬೇಕು, ಮಂಚಿ ಸಿಲ್ಕ್ಸಲ್ಲಿ ಸೀರೆ ತೊಗೋಬೇಕು ಅಂತ ಆಸೆ ಪಡ್ತಾರೆ. ಅಷ್ಟು ಜನಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗದೆ ತುಂಬಾ ತೊಂದರೆ ಆಯಿತು ಈ ವೀಕಲ್ಲಿ. ಹಾಗಾಗಿ ನಾವು ವಿಡಿಯೋ ಮಾಡೋದನ್ನು ಕೂಡ ನಿಲ್ಲಿಸಿದ್ವಿ. ಈಗಾಗಲೇ ವರ್ಕರ್ಸ್ನು ಕೂಡ ನೋಡಿದ್ದೀವಿ, ಬರ್ತಾರೆ, ಬಂದಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಬಟ್ ಇಷ್ಟು ದಿನ ಭಾಳ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಫೋಟೋಸ್ ಹಾಕೋಕ್ಕಾಗ್ತಾ ಇಲ್ಲ, ಕೆಲವು ಕೊರಿಯರ್ ಮಾಡೋಕ್ಕೂ ನಮಗೆ ತೊಂದರೆ ಆಯಿತು. ಯಾಕಂದರೆ ನಮಗಿರೋ ಸ್ಟಾಫ್ನ ನಮಗೆ ಈ ಅಂಗಡಿಯಲ್ಲಿ ಬೆಳಿಗ್ಗೆ 9:30 ರಾತ್ರಿ 8 ಗಂಟೆವರೆಗೂ ಬ್ಯುಸಿ ಇರೋದ್ರಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನಮ್ಗೆ ಅರ್ಥ ಆಗಿದ್ದೇನೆಂದರೆ ಕೆಲಸಗಾರ ಇನ್ನೂ ಜಾಸ್ತಿ ಬೇಕು ಅಂತ. ನಾನು ಕೂಡ ಒಬ್ಬನೇ ಎಲ್ಲದಕ್ಕೂ ರಿಪ್ಲೈ ಮಾಡೋದ್ರಿಂದ ಕೆಲವರು ಹೇಳಿರೋದನ್ನೇ ಮರ್ತೋಗ್ತಾ ಇದ್ದೀನಿ ನಾನು. ಹಾಗಾಗಿ ಇನ್ಮೇಲೆ ಆ ಥರ ಆಗೋದಿಲ್ಲ ಅಂದ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಇವತ್ತು ಬಂದಿರೋ ಒಂದು 250-300 ಸೀರೆ ಬಂದಿದೆ ನಮ್ಮ ಅಂಗಡಿಗೆ. ಈ 250-300 ಸೀರೆಗಳದ್ದು ಎಲ್ಲದನ್ನೂ ವಿಡಿಯೋ ಮಾಡ್ತೀವಿ. ಬಟ್ ಹಿಂದೆನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ವಿ. ಯಾಕಂದರೆ ಹಿಂದೆ ವಿಡಿಯೋ ಅಪ್ಲೋಡ್ ಆದಾಗ ಸ್ವಲ್ಪ ವ್ಯೂಸ್ ಕಡಿಮೆ ಆಗುತ್ತೆ. ವ್ಯೂಸ್ 10,000-15,000 ವ್ಯೂಸ್ ಬಂದಾಗ ಏನಾಗುತ್ತೆ ಅಂದರೆ ಅಷ್ಟೇ ಜನ, ಅದರಲ್ಲಿ 10% ಜನ ರಿಪ್ಲೈ ಮಾಡಿದ್ರು ಕೂಡ ಸಾವಿರಾರು ಜನ ಮೆಸೇಜ್ ಮಾಡಿಬಿಡ್ತಾರೆ. ಆಗ ರಿಪ್ಲೈ ಕೊಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ 300 ಸೀರೆಗಳದ್ದು ವಿಡಿಯೋ ಕೂಡ ಹಿಂದೆನೇ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಅಂದರೆ ವ್ಯೂಸ್ ಕಡಿಮೆ ಆಗುತ್ತೆ. ನಮಗೆ ಯಾರು ಪರ್ಟಿಕ್ಯುಲರ್ ತೊಗೋಬೇಕಂದವರು ಅಂತವ್ರು ನೋಡ್ತಾರೆ ಆ ವಿಡಿಯೋನ, ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ಎಲ್ಲ ವಿಡಿಯೋನು ನೀಟಾಗಿ ಓಪನ್ ಮಾಡಿ ಎಲ್ಲ ಸೀರೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಈ ಸೀರೆಗಳನ್ನ ನಾನು ತೋರಿಸ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತೀರಿ. ಇಷ್ಟು ದಿನ ತುಂಬ ಸಪೋರ್ಟ್ ಮಾಡಿದಿರಿ, ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಿ ಅಂದ್ಕೊಳ್ತೀನಿ. ಹೊಸವ್ರು ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಒಂದು ಲೈಕ್ ಕೊಡಿ. ನೋಡಿ, ಈ ಸೀರೆ ಬಂದಿದೆ, ಇದು ಕೈಮಗ್ಗದ ಸೀರೆ. ಈ ಸೀರೆ ನಿಮಗೆ 5,500ದಿಂದ 6,000 ರೂಪಾಯಿ ಸೀರೆ. ಭಾಳ ಜನ ಕೇಳೋರು ಕಮ್ಮಿ ರೇಟಲ್ಲಿ ಸೀರೆ ತೋರಿಸಿ ಸರ್ ಅಂತ ಹೇಳ್ತೀನಿ. ಇದು ನಿಮಗೆ ಕೈಮಗ್ಗದ ಸೀರೆ. ಈ ಸೀರೆಯಲ್ಲಿ ನೋಡಿ, ನಿಮ್ಗೆ ಒಂದ್ಸರಿ ನೋಡಿ, ಈ ಸೀರೆ ಭಾಳ ಹತ್ರ ನೋಡಿರ್ತೀರಿ, ಎಲ್ಲ ಕಡೆನೂ ಸಿಲ್ಕ್ ಮಾರ್ಕ್ ಹಾಕಿರ್ತಾರೆ ಈ ಸೀರೆಗೆ. ಇದು ಮಾತ್ರ ರೇಷ್ಮೆ ಇದೆ, ನೈದಿರೋದು ರೇಷ್ಮೆನೇ. ಅದು ಕಂಡಿಡಿಯೋಕ್ಕಾಗಲ್ಲ ನಿಮಗೆ, ನೀವು ಸುಟ್ಟು ನೋಡಿದ್ರು ಕೂಡ ಕಂಡಿಡಿಯೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಇದರಲ್ಲಿ 80% ಅಷ್ಟು ರೇಷ್ಮೆ ಇರುತ್ತೆ. ನಿಮಗೆ ಒಂದು 20% ನಿಮಗೆ ಇದರಲ್ಲಿ ಮಿಕ್ಸ್ ಇರುತ್ತೆ. ಆದರೆ ಇದಕ್ಕೆಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಹಾಕಿನೇ ಮಾರ್ತಾರೆ. ನಿಮ್ಗೆ ಮತ್ತೆ ಒಂದ್ಸರಿ ಹೇಳ್ತಾ ಇದ್ದೀನಿ, 5,500ದಿಂದ 6,000 ರೂಪಾಯಿ ಮಧ್ಯೆ ಇರುತ್ತೆ. ಒಂದು 100 ಸೀರೆ ಬಂದಿದೆ ಇವತ್ತು. ಎಲ್ಲ ಸೀರೆನೂ ನಾನು ನಿಮ್ಗೆ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಎಷ್ಟೊಂದು ಸೀರೆ ಬಂದಿದೆ ಅಂತೇಳ್ಬಿಟ್ಟು, ಈ ಸೀರೆಗಳೆಲ್ಲ ಯಾವ್ಯಾವ್ದು ಬಂದಿದೆ, ಎಷ್ಟು ಬಂದಿದೆ ಅಂತ ಎಲ್ಲ ಕಲರ್ಸು ನಾನು ತೋರಿಸೋವಂಥ ಪ್ರಯತ್ನ ನಿಮ್ಗೆ ಮಾಡ್ತೀನಿ. ನೋಡಿ, ಅದೇ ಈಗ ನಾನು ಹೇಳ್ದಂಗೆ ನಿಮಗೆ ಇದಿಷ್ಟು ಅಷ್ಟೇ. ನಿಮಗೆ 5,500ದಿಂದ 6,000 ರೂಪಾಯಿ ಮಧ್ಯೆ ಬರುತ್ತೆ. ಎಷ್ಟೊಂದು ಸೀರೆ ಬಂದಿದೆ ಅಂತಂದರೆ ಇದು ತೋರಿಸ್ತಾ ಇದ್ದೀನಿ. ಎಲ್ಲ ಕೈಮಗ್ಗದ ಸೀರೆ. ನೆನಪಿರಲಿ ನಿಮಗೆ, ಇದು ಯಾವುದು ಪವರ್ಲೂಮ್ ಅಲ್ಲ, ಎಲ್ಲ ಕೈಮಗ್ಗದ್ದು. ಕರೆಕ್ಟಾಗಿ ನಿಮ್ಗೆ ಎಲ್ಲದೂ ಮಾಹಿತಿ ಕೊಡ್ತಾ ಇದ್ದೀನಿ. ಇದಕ್ಕೆಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಹಾಕಿರ್ತಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಭಾಳ ಸಾವಿರಾರು ಸೀರೆ ಕೊಟ್ಟಿರೋ ಅನುಭವ ಇದೆ ನನಗೆ. ಅಷ್ಟೊಂದು ಚೆನ್ನಾಗಿರುತ್ತೆ ಸೀರೆ, ತುಂಬ ಒಳ್ಳೆ ಕ್ವಾಲಿಟಿ ಸೀರೆ. ನೋಡ್ತಾ ಹೋಗಿ ನೀವು, ನಿಮಗೆ ಅನಿಸುತ್ತೆ ಸೀರೆ ಎಷ್ಟು ಚೆನ್ನಾಗಿದೆ ಅಂತಂದರೆ. ಈ ಬಟ್ಟೆ ಎಲ್ಲ ಡಬಲ್ ವಾರ್ಪಿಂದು ಚೆನ್ನಾಗಿದೆ. ಕಡಿಮೆ ರೇಟಿಂದ ತೋರಿಸಿ ಅಂತ ಇದ್ರಿ ನೀವು. ಹಾಗಾಗಿ ತುಂಬ ಸೀರೆ ನನಗೆ ಕೂಡ ಭಾಳ ಸರಿ ಅನಿಸೋದು ನಿಮಗೆ ಕಡಿಮೆ ರೇಟು ಸೀರೆ ತೋರಿಸೋಣ ಅಂತ. ವಿಡಿಯೋ ಬರೆದಿರೋದು ಕೂಡ ಭಾಳ ದಿನ ನಮಗೂ ಈ ಪ್ರೆಸರ್ನ ತಡೆಯೋಕ್ಕಾಗಲಿಲ್ಲ ನಮಗೆ. ಅಂದರೆ ಇಷ್ಟೊಂದು ನಮಗಿರೋ ಸ್ಟಾಫ್ಗೆ, ನಮಗೆ ಬರ್ತಿರೋ ರೆಸ್ಪಾನ್ಸ್ಗೆ ನಾವು ಭಾಳಷ್ಟು ಆಗಲಿಲ್ಲ ನಮ್ಮ ಕೈಯಲ್ಲಿ. ಸುಮ್ಮನೆ ಹೇಳೋದಕ್ಕಿಂತ ನಮಗೆ ನೋಡಿ, ಯಾವುದೇ ಆಗಲಿ ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ನಾವು ಮಾಡ್ಬೋದು. ಅದಕ್ಕೆ ಮೀರಿ ಬಂದಾಗ ಸ್ವಲ್ಪನೇ ಆಗುತ್ತೆ. ಭಾಳಷ್ಟು ಜನತೆಗೆ ನಿಷ್ಠುರ ಆಗುವಂಥದ್ದು ಬಂತು. ಅಂದರೆ ನೀವೇನು ರಿಪ್ಲೈನೇ ಮಾಡೋಲ್ಲ, ನಮಗೆ ಫೋಟೋ ಕೇಳಿದ್ರೆ ಫೋಟೋ ಹಾಕೋದಿಲ್ಲ, ರಿಪ್ಲೈನೇ ಮಾಡೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ಒಬ್ಬ ಮನುಷ್ಯ ಎಷ್ಟು ಮೆಸೇಜಿಗೆ ನನಗೆ ಕೊಡೋದು ತುಂಬ ಆಸೆ, ಮೆಸೇಜಿಗೆ ರಿಪ್ಲೈ ಕೊಡಬೇಕು ಅಂದರೆ ಭಾಳ ಆಸೆ. ಆದರೆ ನನಗೂ ಮೀರಿ ಈ ಕೆಲಸ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋ ಮನುಷ್ಯ ನಾನು. ನನಗೂ ಮೀರಿ ಕೂಡ ಇದು ಜಾಸ್ತಿ ಆಗ್ತಾ ಹೋಯಿತು ಕೆಲಸ. ಹಾಗಾಗಿ ನನಗೆ ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮಗೆ ತುಂಬ ಖುಷಿಯಾಗುತ್ತೆ ಒಂದೊಂದು ಸರಿ ಇಷ್ಟೊಂದು ರಿಪ್ಲೈ ಮಾಡ್ತಿದ್ದೀರ ಅಂತ. ನಾನು ಈಗ ತೋರಿಸ್ತಾ ಇದ್ದೀನಿ. ಮುಂಚೆ ಮತ್ತೊಂದು ಸರಿ ಹೇಳ್ತೀನಿ ನಿಮಗೆ, ಈಗ ತೋರಿಸೋ ಸೀರೆಗಳು ಎಲ್ಲ ಕೈಮಗ್ಗದ್ದು. 5,500ರಿಂದ 6,000 ಮಧ್ಯದಲ್ಲಿ ಇರುತ್ತೆ ರೇಟ್. ಇದೆಲ್ಲ ಫಸ್ಟ್ಲಿಂದ ಲಾಸ್ಟ್ವರೆಗೂ ರೇಟ್ ಜಾಸ್ತಿ ಆದ ತಕ್ಷಣ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ತುಂಬ ಸೀರೆ ತೋರಿಸ್ತೀನಿ ನಾನು. ಎಷ್ಟೊಂದು ಸೀರೆ ಇದೆ, ಎಷ್ಟೊಂದು ಸೀರೆ ಬಂದಿದೆ. ಈ ಸೀರೆಗಳನ್ನೆಲ್ಲ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ಭಾಳಷ್ಟು ಜನ ಇಷ್ಟಪಡ್ತಾರೆ ಸೀರೆನ. ವೇರ್ ಮಾಡಿದಾಗಲೂ ಅಷ್ಟೇ
ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ. ನೋಡ್ಬೋದು ಎಂತೆಂಥ ಏನೇನು ಕಲರ್ಸ್ ಬಂದಿದೆ, ಯಾವ್ಯಾವ ಥರ ಬಂದಿದೆ ಅಂತ ಕೂಡ ನೀವು ನೋಡ್ಬೋದು. ನೋಡಿ, ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ನಿಮಗೆ, ಆನ್ಲೈನ್ ಪರ್ಚೇಸ್ ಮಾಡೋರಿಗೆ ಯಾವುದಾದ್ರೂ ಒಂದು ಸ್ವಲ್ಪ ನಾವು ಡಿಸ್ಕೌಂಟ್ ಕೊಡಬೇಕು ಅಂತ. ಇನ್ಮೇಲೆ ಹೇಳ್ತಾ ಇದ್ದೀನಿ ನಾನು, ಈಗಲಿಂದ ನೀವು ಯಾರಾದರೂ ಈ ಸೀರೆಗಳನ್ನು ತೊಗೊಂಡ್ರೆ ನಿಮಗೆ ನಮ್ಮ ಅಂಗಡಿಯಲ್ಲಿ ಡಿಸ್ಕೌಂಟ್ ಅಂತ ಇರೋದೇ ಇಲ್ಲ. ಯಾಕಂದರೆ ಅಂಗಡಿ ಸ್ವಲ್ಪ ಚಿಕ್ಕದಿರೋದ್ರಿಂದ ಎಲ್ಲರೂ ಬಂದರೆ ಜಾಗದ ಕೊರತೆ ಕೂಡ ಸ್ವಲ್ಪ ಇರೋದ್ರಿಂದ ಇಲ್ಲಿ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಆನ್ಲೈನಲ್ಲಿ ಇನ್ಮೇಲೆ ಯಾರಾದರೂ ಖರೀದಿ ಮಾಡಿದ್ರು 5% ಡಿಸ್ಕೌಂಟ್ ಇರುತ್ತೆ. ನೋಡಿ, ಮತ್ತೊಂದು ಸರಿ ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ, ಆಮೇಲೆ ಮತ್ತೆ ಆ ಕ್ವಶನ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ ನೀವು. ಸೀರೆ ಬೆಲೆ ಮೇಲೆ 5% GST ಕಂಪಲ್ಸರಿ ಇರುತ್ತೆ. GST ಇಲ್ದಂಗೆ ಯಾವುದೇ ಸೀರೆ, ಒಂದು ಸೀರೆ ಕೂಡ ನಾವು ಹೊರಗಡೆ ಕೊಡೋದಿಲ್ಲ. 5% GST ಕಂಪಲ್ಸರಿ. ನಿಮಗೆ ಅದ್ರ ಮೇಲ್ಗಡೆ ನಾವು 5% ಡಿಸ್ಕೌಂಟ್ನ ಕೊಡಬೇಕು ಅಂದ್ಕೊಂಡಿದ್ದೀವಿ ಆನ್ಲೈನ್ ತೊಗೊಳ್ಳೋರಂಥವ್ರಿಗೆ. ಹಾಗಾಗಿ ಈ ಸೀರೆ ಬೆಲೆ 5,500 6,000 ರೂಪಾಯಿ ಇರುತ್ತೆ. 6,000 ರೂಪಾಯಿ ಒಳಗಡೆ ಬರುತ್ತೆ ನಿಮಗೆ. ಈ ಬೆಲೆನಲ್ಲಿ ನಿಮಗೆ 5% GST ಕಂಪಲ್ಸರಿ ಇರುತ್ತೆ. ನಿಮಗೆ ಅದರಲ್ಲಿ 5% ನಾವು ಆನ್ಲೈನ್ ಖರೀದಿ ಮಾಡೋರಿಗೆ ಡಿಸ್ಕೌಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಏನೋ ಹೇಳ್ತಿದ್ದೀನಿ ಅಂತಂದರೆ, ನಮಗೆ ಬರೋ ಪ್ರಾಫಿಟಲ್ಲಿ ಕಡಿಮೆ ಮಾಡ್ಕೊಳ್ತಿದ್ದೀವಿ ಬಿಟ್ಟರೆ, ಇದನ್ನೇನೋ ಸೀರೆ ರೇಟ್ ಜಾಸ್ತಿ ಮಾಡಿ ನಾವು ಕಡಿಮೆ ಮಾಡ್ತಿದ್ದೀವಿ ಅಂತ ದಯವಿಟ್ಟು ಯಾರು ತಿಳ್ಕೊಬೇಡಿ. ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರಿ ನೀವೆಲ್ಲ, ಇಷ್ಟೊಂದು ಜನ ಬಂದು ನಮ್ಮ ಹತ್ರ ತೊಗೊಂಡಿದ್ದೀರಿ, ಮತ್ತು ತೊಗೊಂಡು ಸುಮ್ಮನೆ ಇರದೆ ನೀವು ಬೇರೆಯವ್ರ ಹತ್ರ ಹೋಗಿ ಹೇಳಿದಿರಿ ನಮ್ಮ ಅಂಗಡಿಗೆ ಬರೋಕ್ಕೆ. ಅವರೆಲ್ಲ ಬಂದು ನಮ್ಮ ಹತ್ರ ತೊಗೊಂಡೋಗಿದ್ದಾರೆ. 1000 ಜನನ ಈ 3 ತಿಂಗಳಲ್ಲಿ ನಾವು ನಮ್ಮ ಅಂಗಡಿಗೆ ಬಂದಿದ್ದಾರೆ ಅಂತಂದರೆ, ಹೊಸದಾಗಿ ಅಂಗಡಿ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮ್ಗೆ ಅಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರಿ. ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮಗೆ ಬರೋ ಪ್ರಾಫಿಟ್ನ ಕಡಿಮೆ ಮಾಡಿಕೊಂಡು ನಾವು ನಿಮಗೆ ಆನ್ಲೈನಲ್ಲಿ ಖರೀದಿ ಮಾಡೋರಿಗೆ ಇನ್ಮೇಲೆ ನಾವು ಒಂದು 5% ಡಿಸ್ಕೌಂಟ್ ಕೊಡೋಣ ಅಂತ ತಿಳ್ಕೊಂಡಿದ್ದೀವಿ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಯಾವುದೇ ರೀತಿ ಜಾಸ್ತಿ ಮಾಡಿದ್ದೀವಿ ಅಂದ್ಕೋಬೇಡಿ. ಈ ಸೀರೆಗಳು ಯಾರಾದರೂ ತೊಗೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬೆಲೆ ಏನು, ಇದ್ರದ್ದು ಎಷ್ಟು ಈ ಸೀರೆ ಬೆಲೆ ಅಂತ ಗೊತ್ತಿರುತ್ತೆ. ಇದ್ರ ಮೇಲ್ಗಡೆ ನಿಮಗೆ 5% ನಾವು ಡಿಸ್ಕೌಂಟ್ನ ಮಾಡಿಕೊಡ್ತೀವಿ. ತುಂಬ ಫ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಎಷ್ಟು ಕಡಿಮೆ ಪ್ರಾಫಿಟಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಕೆಲವೊಂದು ಸರಿ ನಾನು ಭಾಳ ಸರಿ ತಿಳಿಸ್ತಾ ಇರ್ತೀನಿ ನಿಮಗೆ. ಸೇಮ್ ಸೀರೆನೇ ಇನ್ನೊಂದು ಕಡೆ ಕಡಿಮೆಗೆ ಸಿಗ್ತಿರುತ್ತೆ, ಆದರೆ ಅದರಲ್ಲಿ ಕ್ವಾಲಿಟಿ ವಿಷಯ ಆಗಲಿ ಏನೇ ಆಗಿರಲಿ ನಿಮಗೆ ಜಲ್ದಿ ಕಂಡುಹಿಡಿಯೋದು ಕಷ್ಟ. ಹಾಗಾಗಿ ಕೆಲವು ಸೀರೆಗಳು ನಮ್ಮಲ್ಲಿ ಸಿಗೋ ಸೀರೆಗಳು ಇನ್ನೊಂದು ಹತ್ರ ನಿಮಗೆ ಕಡಿಮೆಗೆ ಸಿಕ್ಕಿದಾಗ ನೀವು ತಗೊಳ್ಳೋವಂಥ ಪ್ರಯತ್ನ ಮಾಡಿ ಅಂತ ಕೂಡ ನಾನು ಭಾಳ ಸರಿ ಕೂಡ ನಿಮ್ಗೆಲ್ಲರಿಗೂ ತಿಳಿಸಿದ್ದೀನಿ. ನಾನು ಎಷ್ಟು ಬಾರಿ ಹೇಳಿದ್ದೀನಿ, ನಾನು ರೇಟು ಮೆನ್ಷನ್ ಮಾಡೋಕ್ಕಿಂತ ಮುಂಚೆ ಕೂಡ ಹೇಳಿದ್ದೀನಿ. ನೋಡಿ, ರೇಟ್ ಮೆನ್ಷನ್ ಮಾಡಲ್ಲ, ನನಗೆ ವಾಟ್ಸಪ್ಪಲ್ಲಿ ರೇಟ್ ಕೇಳಿ ನಿಮಗೆ ಎಲ್ಲಿ ಇದಕ್ಕಿಂತ ಕಡಿಮೆ ಇದೆಯೋ ಅಲ್ಲಿ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ. ಯಾಕೆ ಹೇಳ್ತಾ ಇದ್ದೆ ಅಂದರೆ, ಆ ಮಾತನ್ನ ಯಾರಿಗೂ ಬರ್ಡನ್ ಆಗಬಾರ್ದು, ಯಾರಿಗೂ ಜಾಸ್ತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಆ ಮಾತನ್ನ ತಿಳಿಸ್ತಾ ಇದ್ದೆ. ಕೊನೆಗೆ ಬರ್ತಾ ಏನಾಯಿತು ಅಂದರೆ, ಆ ರೇಟ್ ಹೇಳೋದಕ್ಕೆ ಕೂಡ ನಮ್ಮ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಕ್ಕಾಗದಷ್ಟು ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮೆಸೇಜ್ ನೋಡೋ ಅಷ್ಟೊತ್ತಿಗೆ 100 ಮೆಸೇಜ್ ಹಿಂದೆ ಬರಬೇಕಾದ್ರೆ ನಮ್ಗೆ ಅಷ್ಟು ಅಭಿಮಾನ ಇಟ್ಕೊಂಡಿರೋ ಕಸ್ಟಮರ್ಗೆ ನಾವು ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ, ಇಲ್ಲ ಈಗ ವಿಡಿಯೋ ಮಾಡೋದೇ ಬೇಡ, ನಾವು ಸದ್ಯಕ್ಕೆ ವಿಡಿಯೋನ ಸ್ಟಾಪ್ ಮಾಡಿಬಿಡೋಣ. ಇಷ್ಟೊಂದು ನಾವು ರಿಪ್ಲೈ ಕೊಡೋಕ್ಕಾಗದೆ ನಮ್ಮ ಅಂಗಡಿ ಮೇಲೆ ಅಷ್ಟೊಂದು ಖುಷಿಯಾಗಿ ಅಭಿಮಾನ ಇಟ್ಕೊಂಡಿರೋರಿಗೆ ಸೀರೆಗಳು ಕರೆಕ್ಟಾಗಿ ನಾವು ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಏನು ಸೀರೆ ಬಂದಿದೆಯೋ ಎಲ್ಲ ಸೀರೆನೂ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ತೊಗೊಳ್ಳಿ ನೀವು ಸೀರೆನ. ನೀವು ಫೋಟೋ ಹಾಕಲಿಲ್ಲ ಅಂತ ದಯವಿಟ್ಟು ಯಾರು ಹೇಳ್ಬೇಡಿ, ಆಗೋಲ್ಲ. ಅಂಗಡಿಯಲ್ಲಿ ಬೆಳಿಗ್ಗೆಯಿಂದಲೇ ಫುಲ್ ಇರೋದ್ರಿಂದ ಅಂಗಡಿಯಲ್ಲಿ ಫೋಟೋ ತೆಗಿಯೋಕೆ ಆಗ್ತಾ ಇಲ್ಲ. ಹಾಗಾಗಿ ಇಷ್ಟೊಂದು ಸೀರೆ ನಿಮಗೆ ಓಪನ್ ಮಾಡಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಫೋಟೋಗಳು ತೆಗಿಯೋಕ್ಕೆ. ಅಂಗಡಿಯಲ್ಲಿ ಸ್ಥಳಾವಕಾಶ ತುಂಬ ಕಡಿಮೆ ಇರೋದ್ರಿಂದ, ಜನ ಕೂಡ ಫುಲ್ ಇರೋದ್ರಿಂದ. ನೋಡಿ, ಪಲ್ಲು ಕೂಡ ನೋಡ್ಬೋದು ನೀವು, ಎಷ್ಟು ಕಲರ್ಸ್ ಬಂದಿದೆ ಅಂತಂದರೆ ತುಂಬಾ ಕಲರ್ಸ್ ಇದೆ. ಇಷ್ಟು ಕಲರ್ಸ್ ಇದೆ ನೋಡ್ಬೋದು ನೀವು. ಕಲರ್ಸ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟೊಂದು ಕಲರ್ಸ್ ಇದೆ. ಈ ಸೀರೆಗಳೆಲ್ಲ ಇವತ್ತು ಬಂದಿದೆ. ತುಂಬ ಕಲೆಕ್ಷನ್ಸು, ತುಂಬ ಒಳ್ಳೊಳ್ಳೆ ಕಲರ್ಸ್ ಇದೆ ಸೀರೆಗಳು. ನೋಡಿ, ಡಬಲ್ ವಾರ್ಪಲ್ಲಿ ಬಂದಿರೋ ಸೀರೆಗಳಿವೆ. ಇದಿಷ್ಟು ಎಲ್ಲವೂ ಅಷ್ಟೇ ಡಬಲ್ ವಾರ್ಪಲ್ಲಿ ಬಂದಿದೆ ಸೀರೆ.
ನೋಡ್ಬೋದು ನೀವು ಎಷ್ಟೊಂದು ಸೀರೆ ಇದೆ ಅಂತ. ನನಗೆ ಮೊದಲಿಂದನೂ ಅಷ್ಟೇ ಭಾಳ ಆಸೆ ಏನಂದರೆ ಅಂಗಡಿಗೆ ಬಂದಿರೋ ಕಸ್ಟಮರ್ಗೆ ಕಲೆಕ್ಷನ್ಸ್ ಇಲ್ಲ ಅಂತ ಯಾವತ್ತೂ ಆಗಬಾರ್ದು. ನೋಡಿ ನೀವು ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ಹೊಸ ಕಲೆಕ್ಷನ್ಸ್ ಬಂದಿದೆ, ಎಷ್ಟು ಬಂದಿದೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ನಾನು ಮಾಹಿತಿ ಕೊಡ್ತೀನಿ ನಿಮಗೆ.